ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಪ್ರತಾಪ್ ಸಿಂಹ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮೈಸೂರು ಹಾಗೆ ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಯದುವೀರ್ ಒಡೆಯರ್ ಭೇಟಿ ನಂತರ ಪ್ರತಾಪ್ ಸಿಂಹ ಅವರು ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ಚುನಾವಣಾ ಪ್ರಚಾರದ ಕುರಿತು ಕೆಲ ಸಲಹೆಯನ್ನ ನೀಡಲಿದ್ದಾರೆ ಪ್ರತಾಪ್ ಸಿಂಹ ಅವರು. ಯದುವೀರ್ ಅವರಿಗೆ ಸಾಥನ್ನು ನೀಡಿ ಬಿಜೆಪಿಗೆ ಮತ ಹಾಕುವ ಸಂದೇಶವನ್ನು ಕೂಡ ರವಾನೆ ಮಾಡಲಿದ್ದಾರೆ. ಪ್ರತಾಪ್ ಸಿಂಹ ಎಂಟ್ರಿಯಿಂದ ಮತ್ತಷ್ಟು ರಂಗೇರಿದ ಮೈಸೂರು ಅಖಾಡ. ಬಹಳ ನಿರೀಕ್ಷೆ ಇತ್ತು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥದ್ದು. ಆದರೆ ಫೈನಲ್ ಮೂಮೆಂಟ್ ಅಲ್ಲಿ ಟಿಕೆಟ್ ಕೈ ತಪ್ಪಿತು. ಸೋಷಿಯಲ್ ಮೀಡಿಯಾದಲ್ಲೂ ಕ್ಯಾಂಪೇನ್ ಶುರು ಆಯಿತು, ಪ್ರತಿಭಟನೆ ಆಯಿತು. ಆದರೆ ಆ ನಿರೀಕ್ಷೆ ಎಲ್ಲ ಹುಸಿ ಆಯಿತು. ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಸಿಕ್ತು. ಅದಾದ ಕೂಡಲೇ ಪ್ರತಾಪ್ ಸಿಂಹ ಟ್ವೀಟ್ ಕೂಡ ಮಾಡಿದ್ರು, ಒಟ್ಟಿಗೆ ಅಖಾಡಕ್ಕೆ ಇಳಿಯೋಣ, ನಾವು ಚುನಾವಣಾ ಪ್ರಚಾರವನ್ನ ಮಾಡೋಣ, ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ. ಟಿಕೆಟ್ ಕೈ ತಪ್ಪದ ಮೇಲೆ ಒಂದ್ ಸ್ವಲ್ಪ ಅಸಮಾಧಾನ ಇತ್ತು ಅವರಲ್ಲಿ. ಟಿಕೆಟ್ ಸಿಕ್ತಿಲ್ಲ ಅನ್ನೋದು ಖಾತ್ರಿ ಆದ ಸಂದರ್ಭದಲ್ಲಿ ಒಂದೆರಡು ದಿನ ಅವರು ಮಾತಿನ ವರಸೆ ನೋಡಿದ್ರೆ, ಇಷ್ಟ ದಿನ ಏನಾದ್ರು ಹಸು ಕರುಗಳು ಕಳೆದು ಹೋದ್ರೆ ನನ್ನ ಹತ್ರ ಬರ್ತಿದ್ರು, ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ, ಈಗ ಮಹಾರಾಜರು ಹೋಗ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಅಸಮಾಧಾನ ಇತ್ತು, ಇರ್ಲೇ ಇಲ್ಲ ಅನ್ನೋದಲ್ಲ. ಆದ್ರೆ ಬಹುಶಃ ಹೈಕಮಾಂಡ್ ನಿಂದ ಏನಾದ್ರೂ ಸಂದೇಶ ಬಂದಿರಬಹುದಾ, ಅಥವಾ ನಾನು ಈಗ ರೆಬಲ್ ಆದ್ರೆ ಮುಂದೆ ನನ್ನ ಭವಿಷ್ಯ ಮಾರಕವಾಗಬಹುದಾ ನನ್ನ ಮಾತುಗಳೇ, ಇದೆಲ್ಲ ಅರಿವಾಗಿರಬಹುದು. ಈಗಲೂ 10 ವರ್ಷ ಆಗಿದೆ ಅವ್ರಿಗೂ ಸಂಸದರಾಗಿ, ಅಂದ್ರೆ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಅವ್ರಿಗೂ ಅನುಭವ ಇದೆ ಆಗಿರೋದ್ರಿಂದ ಬಿಜೆಪಿಯಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತಂದ್ರೆ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದು ಅನೇಕರಿಗೆ ಅರ್ಥ ಆಗ್ತದೆ. ಕೇವಲ ಪ್ರತಾಪ್ ಸಿಂಹ ಅವರನ್ನ ಗುರಿಯಾಗಿಟ್ಕೊಂಡು ಮಾತನಾಡ್ತಿರೋದಲ್ಲ. ಹೀಗಾಗಿ ಅನಿವಾರ್ಯ ಕೂಡ ಅವರಿಗೆ ಯದುವೀರ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಇನ್ನು ಸಲಹೆ ಸೂಚನೆ ಅಂತಂದ್ರೆ 2 ಚುನಾವಣೆಯನ್ನು ಎದುರಿಸಿದ್ದಾರೆ. ಸಂಸತ್ ಸ್ಥಾನಕ್ಕೆ ನಡೆದ ಚುನಾವಣೆಗಳು ಯಾವ ರೀತಿ ಪ್ರಚಾರ ಮಾಡಬೇಕು, ಮತದಾರರನ್ನ ಕನೆಕ್ಟ್ ಮಾಡೋದು ಹೇಗೆ, ಈ ವಾರ್ಡ್ ಲೆಕ್ಕಾಚಾರಗಳು ಅಂದ್ರೆ ಈಗ ಓವರಾಲ್ ಆಗಿ ಲೋಕಸಭಾ ಕ್ಷೇತ್ರ ಹೌದು ಒಂದು, ಬಟ್ ಚಿಕ್ಕ ಚಿಕ್ಕ ಹಳ್ಳಿಗಳಿರತ್ತೆ, ಕನೆಕ್ಟಿವಿಟಿನೇ ಇಲ್ಲದೆ ಇರೋ ಎಷ್ಟೋ ಗ್ರಾಮಗಳಿರುತ್ತೆ, ಅಲ್ಲಿಗೂ ಹೋಗಿ ಮತದಾರರನ್ನ ತಲುಪೋದು ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು ಚುನಾವಣಾ ಪ್ರಚಾರ ಕಾರ್ಯ, ಇದೆಲ್ಲದರ ಕುರಿತಾಗಿ ಒಂದಷ್ಟು ಸಲಹೆ ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡಿದ್ರು. ಅದೇ ರೀತಿ ಆಗಬಹುದು. ಬಹುಶಃ ಈ ಜಂಟಿ ಪ್ರಚಾರ ನಡೆದ್ರೆ ಯದುವೀರ್ ಅವರು ಹಾಗೆ ಪ್ರತಾಪ್ ಸಿಂಹ ಇಬ್ಬರೂ ಕೂಡ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಇಳಿದು ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರೆ ಒಂದಷ್ಟು ಓಟು ಇನ್ ಕೇಸ್ ಏನಾದರೂ ಪ್ರತಾಪ್ ಸಿಂಹ ಅವರ ಪರವಾದ ಅವರ ಅಭಿಮಾನಿಗಳು ಅಥವಾ ಅವರ ಬೆಂಬಲಿಗರಿಂದ ಮಿಸ್ ಔಟ್ ಆಗೋ ಸಾಧ್ಯತೆಗಳಿತ್ತ ಅನ್ನೋ ಆತಂಕ ಆಯ್ತಲ್ಲ, ಅದು ಒಂದು ಹಂತಕ್ಕೆ ಪ್ಯಾಚ್ ಪೂರ್ತಿ ಆಗತ್ತಾ ಗೊತ್ತಿಲ್ಲ. ಯಾಕಂತಂದ್ರೆ ನಾವು ಗಮನಿಸಿದ್ವಿ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗದೆ ಹೋದ್ರೆ ನಾವು ನೋಟಾ ಪ್ರಯೋಗ ಮಾಡ್ತೀವಿ, ಬೇರೆ ಯಾರನ್ನೇ ಅಭ್ಯರ್ಥಿಯಾಗಿ ನಿಲ್ಸಿದ್ರು ಕೂಡ ನಾವು ಅವರನ್ನ ಓಟ್ ಹಾಕೋದಿಲ್ಲ, ನೋಟಾ ಪ್ರಯೋಗ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಆ ಮತದಾರರನ್ನ ಕೂಡ ಓಲೈಸುವ ಸಂತೈಸುವ ಪ್ರಯತ್ನ ಆಗುತ್ತಾ ಕಾದ್ ನೋಡ್ಬೇಕು, ಅಥವಾ ನಾವು ಹೇಳ್ತಾ ಇದ್ದ ಹಾಗೆ ಅನಿವಾರ್ಯ ಅನ್ನೋ ಕಾರಣಕ್ಕೆ ಮೇಲ್ನೋಟಕ್ಕೆ ಪ್ರಚಾರದಲ್ಲಿ ಸಾಥ್ ಕೊಟ್ಟು ಒಳಗೊಳಗೆ ಏನಾದ್ರೂ ಗೇಮ್ ಪ್ಲಾನ್ಗಳಾಗುತ್ತೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹಾಗಾಗಿ ಕಾದ್ ನೋಡ್ಬೇಕು. ರೋಚಕವಾಗಂತೂ ಇರುತ್ತೆ. ಇದರ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ಕ್ಷಮೆ ಇರಲಿ ವಿನೋದ, ಪ್ರಚಾರಕ್ಕೆ ಹೋಗ್ತೀನಿ ಮಹಾರಾಜರ ಪರವಾಗಿ ಅಂತ ಹೇಳಿ ಪ್ರತಾಪ್ ಸಿಂಹ ಅವರನ್ನೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬಟ್ ಇರೋದು ಬಹಿರಂಗವಾಗಿ ಹೇಳ್ದಾಗೇನೆ ಸಂಪೂರ್ಣ ಬೆಂಬಲ ಇರುತ್ತಾ, ಅಥವಾ ಈ ರಾಜಕೀಯ ದಾಳಗಳು ಒಳಗೊಳಗೆ ಏನಾದರೂ ಉರುಳೋ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ? ಸ್ಮಿತಾ, ಕಳೆದ 10 ವರ್ಷಗಳಿಂದ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಅಧಿಕಾರವನ್ನ ಅನುಭವಿಸಿದಂತಹ ಯಾರೇ ಆದರೂ ಕೂಡ ಟಿಕೆಟ್ ಅಂದರೆ ಇಡೀ ಕ್ಷೇತ್ರ ಜನರಲ್ಲೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇತ್ತು. ಆ ನಂಬಿಕೆಯ ವಿರುದ್ಧವಾಗಿ ಅಂದರೆ ಟಿಕೆಟ್ ಮಿಸ್ ಆದ ಸಂದರ್ಭದಲ್ಲಿ ಸಹಜವಾಗಿಯೇ ಆಕ್ರೋಶ, ಒಂದಷ್ಟು ಬೇಸರ ಅಂತೂ ಇದ್ದೇ ಇರುತ್ತೆ. ಆದರೆ ಇದೆಲ್ಲವನ್ನು ಕೂಡ ತೆಗೆದುಹಾಕಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಪರವಾಗಿ ಪ್ರಚಾರ ಮಾಡೋದು ಪ್ರತಾಪ್ ಸಿಂಹ ಅವರಿಗೆ ಅನಿವಾರ್ಯತೆ ಆಗಿದೆ. ಯಾಕೆಂತಂದರೆ ಹೇಳಿ ಕೇಳಿದ್ದು ಬಿಜೆಪಿ ಪಕ್ಷ ಬಿಜೆಪಿಯ ವಿರುದ್ಧವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಸೊ ಹೀಗಾಗಿ ಈ ಒಂದು ಋಣ ಅವರ ಮೇಲೆ ಇದ್ದೇ ಇರುತ್ತೆ. ಸೊ ಹೀಗಾಗಿ ಟಿಕೆಟ್ ಘೋಷಣೆ ಆದಂತಹ ಕೆಲ ಸೆಕೆಂಡ್ಗಳಲ್ಲಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಯದುವೀರ್ ಅವರಿಗೆ ಶುಭಾಶಯ ತಿಳಿಸಿದ್ರು. ತದನಂತರದಲ್ಲಿ ಸೋಮವಾರದಿಂದ ನಾನು ಪ್ರಚಾರಕ್ಕೆ ಬರ್ತೀನಿ ಅಂತೇಳಿ ಒಂದು ಟ್ವೀಟನ್ನು ಕೂಡ ಮಾಡಿದ್ರು. ಅದೇ ರೀತಿ ನಾಳೆಯಿಂದ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ಅವರು ಚುನಾವಣಾ ಉಸ್ತುವಾರಿಯನ್ನು ಭೇಟಿಯಾಗಿದ್ದ ಜೊತೆಗೆ ದೆಹಲಿಗೆ ತೆರಳಿ ಬಿಜೆಪಿ ನಾಯಕರ ಜೊತೆಗೆ ಸಾಕಷ್ಟು ಸಮಾಲೋಚನೆ ನಡೆಸಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳಂತೂ ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ. ಸೊ ಹೀಗಾಗಿ ಯದುವೀರ್ ಅವರ ಪರವಾಗಿ ಅವರು ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ನಾಳೆ ಸಹಜವಾಗಿ ಅವರು ಪ್ರಚಾರಕ್ಕೆ ಬಂದ ಕೂಡಲೇ ಸಂದರ್ಭದಲ್ಲಿ ಈಗಾಗಲೇ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು ಒಂದಷ್ಟು ಅಗ್ರೆಸಿವ್ ಆಗಿದ್ರು. ಆ ಅಗ್ರೆಸಿವ್ ಮತ
ಕಾಂಗ್ರೆಸ್ಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿತ್ತು. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಜೊತೆಗೆ ಅತಿ ಹೆಚ್ಚು ಮತಗಳಿಂದ ಅವನ್ನ ಗೆಲ್ಲಿಸಬೇಕು ಅನ್ನೋದು ಅವರ ಮೇಲೂ ಕೂಡ ಇದೆ. ಸೊ ಹೀಗಾಗಿಯೇ ನಾಳೆಯಿಂದ ಪ್ರಚಾರಕ್ಕೆ ಬರ್ತಾರ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ನಾಳೆ ಮೊದಲಿಗೆ ಅವರು ಮೊದಲಿಗೆ ಬಂದವರ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ಬಹಳ ಪ್ರಮುಖವಾಗಿ 2 ಬಾರಿ ಗೆದ್ದಿರೋ ಕಾರಣಕ್ಕಾಗಿ ಮೊದಲ ಬಾರಿ ಅವರು ಸಂಸದ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಕಾನ್ಸಿಕ್ವೆನ್ಸಸ್ಗಳನ್ನು ಫೇಸ್ ಮಾಡಿದ್ರು. ಸೊ ಹೀಗಾಗಿ ಇದೆಲ್ಲವನ್ನು ಯಾವ ರೀತಿ ಫೇಸ್ ಮಾಡಬೇಕು, ಜೊತೆಗೆ ಮತದಾರರ ಬಳಿ ಹೋಗಿ ನಾವು ಯಾವ ರೀತಿ ಮತವನ್ನು ಕೇಳಬೇಕು, ಎಲ್ಲವನ್ನು ಕೂಡ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಅದಾದ ಬಳಿಕ ಇಲ್ಲೂ ಕೂಡ ಚುನಾವಣೆಯ ಪ್ರಚಾರ ಆರಂಭ ಆಗಿಲ್ಲ. ಇದರ ಬದಲಾಗಿ ಯಡಿಯೂರಪ್ಪ ಮೈತ್ರಿ ಅಭ್ಯರ್ಥಿಯ ಕಾರಣಕ್ಕಾಗಿ JDS ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರ ನಾಯಕರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾಳೆಯಿಂದ ಪ್ರಚಾರ ಆರಂಭ ಆಗುತ್ತೆ ಅನ್ನೋ ಹೆಚ್ಚಾಗಿ ಅವರ ಏನೋ ಒಂದು ಸಲಹೆ ಸೂಚನೆ ಕೂಡ ಯಡಿಯೂರಪ್ಪ ಸ್ವೀಕರಿಸ್ತಾರೆ. ಜೊತೆಗೆ ನಾಳೆಯಿಂದ ಪ್ರತಾಪ್ ಸಿಂಹ ಅವರು ಅವರ ಜೊತೆಗೆ ಓಡಾಡುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿರ್ಬೋದು, ಬೆಂಬಲಿಗರಿರ್ಬೋದು, ಮತ್ತಷ್ಟು ಉತ್ಸಾಹ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ರಂಗು ನಾಳೆಯಿಂದ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರ ಎಂಟ್ರಿಯಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗಾಗುವಂತಹ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿ